ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕು ಅಂತರಸಂತೆ ಹೋಬಳಿ ಮಂಚೇಗೌಡನಹಳ್ಳಿ ಸರ್ವೆ ನಂಬರ್ 17 ಜಮೀನು ಇವಾಗ ನಾವು ನೋಡ್ತಾ ಇರೋದು. ಇದು ಸರ್ ಎಕೋ ಸೆನ್ಸಿಟಿವ್ ಝೋನು, ಪರಿಸರ ಸೂಕ್ಷ್ಮ ವಲಯ ಮತ್ತು ಟೈಗರ್ ರಿಸರ್ವ್ ಏರಿಯಾ ಸರ್. ಇದರಲ್ಲಿ ಯಾವುದೇ ರೀತಿ ಕಟ್ಟಡ ಕಾಮಗಾರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಟೆಂಟೇಟಿವ್ ಆಗಿ 10 ಕಿಲೋಮೀಟ್ರ್ ಇದು ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಫಿಕ್ಸ್ ಮಾಡಿರೋಂಥದ್ದು ಸರ್. ಫಾರೆಸ್ಟ್ ಬಾರ್ಡ್ರಲ್ಲೇ ಈ ರೀತಿ ಇಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಕಟ್ಟಡ ಕಟ್ತಾ ಇರೋಂಥದ್ದು. ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು, ಪ್ರಭಾವಿ ವ್ಯಕ್ತಿಗಳ ಇಲಿಗಾಲಿಟಿ ಮಾಡ್ತಾ ಇದ್ದಿದ್ದು ಸರ್ವೇ ಸಾಮಾನ್ಯ. ಈಗ ಇವ್ರು ಯಾರೋ ಫಾರೆಸ್ಟ್ ಆಫೀಸರ್ ಅಂತೆ, ಯಾರೋ ತಲ್ವಾರ್ ಅನ್ನೋ ವ್ಯಕ್ತಿ ಅವರು ಬೇನಾಮಿ ಆಸ್ತಿಲಿ ಮಾಡ್ತಿರೋದು. ಇದಕ್ಕೆ ದುರಸ್ತುನೂ ಆಗಿಲ್ಲ, ಪೋಡುನೂ ಆಗಿಲ್ಲ. ಇಂಥ ಭೂಮಿಲಿ ಯಾರೋ ಬಡ ರೈತರ ಹೆಸರಲ್ಲಿ ಅಗ್ರಿಮೆಂಟ್ಗಳು ಹಾಕೊಂಡು GPAಗಳು ಮಾಡ್ಕೊಂಡು ಈ ರೀತಿ ಇಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿನೇ ಈ ರೀತಿ ಮಾಡ್ತಿರೋಂಥದ್ದು. ಇದುವರೆಗಾಯಿತು ಸರ್. ಇದಕ್ಕೆ ಯಾವುದೇ ರೀತಿ NOCನೂ ಪಡೆದಿಲ್ಲ, ಇಲ್ಲಿ ಲೋಕಲ್ ಪಂಚಾಯತಿಯಿಂದ ಯಾವುದೇ ರೀತಿ ಲೈಸೆನ್ಸೂ ಪಡೆದಿಲ್ಲ. ಇದು ಹೋಮ್ ಸ್ಟೇ ರೆಸಾರ್ಟ್ಗಳು, ಬಾರು ಕ್ಲಬ್ಬು ಮಾಡೋ ಉದ್ದೇಶಕ್ಕೋಸ್ಕರ ಹಿಂಗೆ ಮಾಡ್ತಿರೋದು. ಆ ವಾಚ್ ಟವರ್ ತಾವು ಗಮನಿಸ್ಬೋದು. ಫಾರೆಸ್ಟ್ ವಾಚ್ ಟವರ್ ಮುಂದೆನೇ ಇವರು ಒಂದು ವಾಚ್ ಟವರ್ ಮಾಡ್ಕೊಳ್ಳೋದಂತೆ. ಇಲ್ಲೆಲ್ಲ ಅತಿಥಿಗಳನ್ನ ಕರೆದ್ಬಿಟ್ಟು ವಾಚ್ ಟವರಲ್ಲಿ ಫಾರೆಸ್ಟ್ ತೋರಿಸ್ತೀನಿ ಅಂತ ದುಡ್ಡು ಮಾಡ್ಕೊಳ್ಳಂಗೆ ಮಾಡ್ತಿರೋದು. ಇವತ್ತೆಲ್ಲ ಈ ರೀತಿ ಕೃತ್ಯ ನಡೆದಿರೋದು ಭಾಳ ವಿಪರ್ಯಾಸ ಸರ್. ಈ ಫಾರೆಸ್ಟ್ ಇಲಾಖೆಯವರು ಈಗಲಾದ್ರೂ ಸಹ ಕಣ್ಣು ತೆರೆದು ಇಂಥವನ್ನೆಲ್ಲ ಡೆಮಾಲಿಷ್ ಮಾಡಬೇಕು, ನಮ್ಮ ಕಾಡನ್ನ ರಕ್ಷಿಸ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಏನಿವತ್ತು ಅಂತರಸಂತೆ ಏನು ಎಚ್.ಡಿ.ಕೋಟೆ ತಾಲೂಕಿನ ಅಂತರಸಂತೆಯಲ್ಲಿ ಏನು ಒಂದು ಸಫಾರಿ ಪಾಯಿಂಟ್ ಇದೆ, ದಮ್ಮನಕಟ್ಟೆ ಸಫಾರಿ ಪಾಯಿಂಟು, ಅಲ್ಲಿಂದ ಕೇವಲ ಒಂದು 100-200 ಮೀಟ್ರು ಲೆಕ್ಕಾಚಾರದಲ್ಲಿ ಈ ಥರ ಒಂದು ಅಕ್ರಮವನ್ನು ಎಸಗ್ತಾ ಇದ್ದಾರೆ. ಏನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಗಡಿ ಏನು ರೈಲ್ವೆ ಟ್ರೆಂಚನ್ನು ಹಾಕಿದ್ದಾರೆ, ರೈಲ್ವೆ ಬ್ಯಾರಿಕೇಡ್ಗಳು, ಏನು ಆನೆ ಬರಬಾರ್ದು, ಇದು ಬರಬಾರ್ದು ಅಂತ. ಇವಾಗ ನೀವೇ ನೋಡ್ತಾ ಇದ್ದೀರಾ, ಅದೇ ಜಾಗಕ್ಕೆ ನವಿಲುಗಳು, ಬೇರೆ ಪಕ್ಷಿಗಳು, ವಾನರಗಳು ಇವೆಲ್ಲ ಬಂದು ಕೂರ್ತಾ ಇದ್ದಾವೆ. ಯಾಕೆಂದರೆ ಗಡಿ ಏನಂದರೆ ಏನು ಟ್ರೆಂಚಿಂದ ಪಕ್ಕದಲ್ಲೇ ಇದೆ, ಆ ಜಾಗಕ್ಕೆ ಅದರಿಂದ ಹಿಂದೆ ಬಂದು ಹುಲಿಗಳು ತನ್ನ ಸಂತತಿಯನ್ನು ಕಾಪಾಡುವಂಥ ಜಾಗ ಅದು. ಒಂದು ಕೆರೆಗೆ ಅಲ್ಲಿ ನೀರು ಕುಡಿಯೋದಕ್ಕೆ ಅಂತ ಬರುತ್ತೆ. ಇವರು ಈ ಟವರ್ನ ಕಟ್ಕೊಂಡು ಅಲ್ಲಿ ಪ್ರವಾಸಿಗರನ್ನ ಕರೆಸಿ ಆ ಜಾಗದಲ್ಲಿ ಹುಲಿ ಬರುತ್ತೆ, ಇದು ಬರುತ್ತೆ ಅಂತ ಹೇಳೋದಕ್ಕೆ ಒಂದು ಹುನ್ನಾರವನ್ನು ನಡೆಸ್ಕೊಂಡಿದ್ದಾರೆ. ಇದನ್ನು ಯಾರೂ ಅಲ್ಲ, ಈ ಏನು ನಮ್ಮ ವನವನ್ನು ಕಾಯಬೇಕಾಯಿತು ಆ ಇಲಾಖೆಯಲ್ಲೇ ಒಬ್ಬರು ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿಗಳ ಒಂದು ಬೇನಾಮಿ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅರಣ್ಯ ಇಲಾಖೆಯವರು ತಕ್ಷಣ ಒಂದು ತನಿಖೆಯನ್ನು ನಡೆಸಿ ಇದು ಯಾರು ಈ ತಪ್ಪನ್ನು ಎಸಗಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊತೀನಿ.